ಮೂರನೇ ಅವಧಿಗೆ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ 9ನೇ ತಾರೀಕು ನಿಗದಿಯಾಗಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಒಂದು ಬಾಕಿ ಉಳ್ಕೊಂಡಿದೆ. ಈ ಹೊತ್ತಲ್ಲಿ ಅವರು ಹಿರಿಯ ನಾಯಕರನ್ನ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಭಾನುವಾರ 3ನೇ ಬಾರಿಗೆ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾರೆ. 7,000ಕ್ಕೂ ಹೆಚ್ಚು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಭಾನುವಾರ 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ. ಈ ಪ್ರಮಾಣ ವಚನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತು ದೊಡ್ಡ ಸಂಖ್ಯೆಯಲ್ಲೇ ಅತಿಥಿಗಳು ಕೂಡ ಭಾಗಿಯಾಗೋ ಮೂಲಕವಾಗಿ ನಡೆಯುತ್ತೆ ಅನ್ನುವಂಥದ್ರಲ್ಲಿ ಅನುಮಾನ ಬೇಡ. ಸುಮಾರು 7,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವಂತಹ ನಿರೀಕ್ಷೆಯನ್ನು ಕೂಡ ಹೊಂದಲಾಗಿದೆ. ವಕೀಲರು, ವೈದ್ಯರು, ವಿವಿಧ ರಂಗಗಳ ಗಣ್ಯರಿಗೂ ಕೂಡ ಇನ್ವಿಟೇಷನ್ ಅನ್ನ ಕೊಡಲಾಗುತ್ತೆ. ವಿವಿಧ ಧರ್ಮಗಳ ಸುಮಾರು 50ಕ್ಕೂ ಹೆಚ್ಚು ಮುಖಂಡರಿಗೆ ಆಹ್ವಾನ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಹೋಗ್ತಾ ಇದೆ. ಇನ್ನು ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಪ್ರತಿ ಭಾನುವಾರ ನರೇಂದ್ರ ಮೋದಿ ಅವರು ಹಮ್ಮಿಕೊಳ್ತಾರೆ. ಈ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಬರ್ತಕ್ಕಂತಹ ಹಲವರ ಪೈಕಿ ಕೆಲವರನ್ನ ಆಯ್ಕೆ ಮಾಡೋ ಮೂಲಕವಾಗಿ ಅವರಿಗೂ ಕೂಡ ಆಹ್ವಾನವನ್ನ ಕೊಡಲಾಗತ್ತೆ ಅಂತ ಈಗ ತಿಳಿದು ಬರ್ತಾ ಇದೆ. ಮತ್ತು ವಿವಿಧ ದೇಶಗಳ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ನರೇಂದ್ರ ಮೋದಿ ಅವರೇ ಖುದ್ದು ಅವರಿಗೆ ಫೋನನ್ನು ಮಾಡೋ ಮೂಲಕವಾಗಿ ಇನ್ವೈಟ್ ಮಾಡಿದ್ದಾರೆ. ಆಮಂತ್ರಣವನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲೇ ಇಲ್ಲಿ ಗಣ್ಯರ ಒಂದು ಆಗಮನಕ್ಕೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಒಟ್ಟು 7,000ಕ್ಕೂ ಹೆಚ್ಚು ಅತಿಥಿಗಳು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಅಫಿಷಿಯಲ್ ಆಗಿ ಗೊತ್ತಾಗೋದೊಂದು ಬಾಕಿ ಉಳ್ಕೊಂಡಿದೆ. ಆದರೆ ಯಾರ್ಯಾರು ಇರಬಹುದು ಅಂತ ನಿರೀಕ್ಷೆ ಮಾಡಬಹುದು? ದಿವ್ಯಾ, 2019ರಲ್ಲಿ ನಾವು ನೋಡಿದ್ವಿ, ಸುಮಾರು 9,000 ಜನ ಗಣ್ಯರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿತ್ತು. ಈ ಬಾರಿಯೂ ಕೂಡ ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಸುಮಾರು 7,000 ಜನ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮತ್ತು ಕೆಲವೊಂದಿಷ್ಟು ವಿದೇಶದ ಪ್ರಧಾನಿಗಳು, ರಾಜರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗಾಗಲೇ ಭಾರತದ ನೈಬರ್ ಕಂಟ್ರೀಸ್ ಅಂದರೆ ನೆರೆ ದೇಶಗಳಾದಂತಹ ಭೂತಾನ್, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್ಗೂ ಕೂಡ ಇನ್ವೈಟ್ ಹೋಗಿದೆ ಮತ್ತು ಅವ್ರು ಬರುವಂಥದ್ದು ಕೂಡ ಖಚಿತ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇದರ ಜೊತೆಗೆ ಕೆಲವೊಂದಿಷ್ಟು ಮೋದಿಯವರ ಜೊತೆಗೆ ಆಪ್ತ ಸಂಬಂಧವನ್ನು ಇಟ್ಕೊಂಡಂಥವ್ರಿಗೂ ಕೂಡ, ಪ್ರಧಾನಿಗಳಿಗೂ ಕೂಡ ಒಂದು ಇನ್ವಿಟೇಷನನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಅವ್ರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನಷ್ಟೇ ಅಫಿಷಿಯಲ್ ಆಗಿ ಗೊತ್ತಾಗಬೇಕಾಗಿರುವಂಥದ್ದು. ಒಮ್ಮೆ ಈ ದಿನಾಂಕ ಅಂದರೆ ನರೇಂದ್ರ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ದಿನಾಂಕ ಮತ್ತು ಸಮಯ ನಿಗದಿ ಆದರೆ ಅದಾದ ಬಳಿಕ ಎಲ್ಲವೂ ಕೂಡ ಒಂದೊಂದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಈ ಬಾರಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಗಣ್ಯರ ಪೈಕಿ ಒಂದಿಷ್ಟು ವಿಶೇಷತೆಗಳನ್ನು ಕೂಡ ಒಳಗೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾಮಾನ್ಯ ಜನರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಈ ಹಿಂದೆ ಮನ್ ಕಿ ಬಾತ್ ಕಾರ್ಯಕ್ರಮ ಏನು ನರೇಂದ್ರ ಮೋದಿ ಅವರು ನಡೆಸ್ಕೊಡ್ತಿದ್ರು, ಇದರಲ್ಲಿ ಕೆಲವರ ಬಗ್ಗೆ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡ್ತಿದ್ರು. ಅಂತಹ ಜನರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳು ನಡೀತಾ ಇರುವಂಥದ್ದು. ಅವ್ರಿಗೂ ಕೂಡ ಆಹ್ವಾನವನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಅವ್ರು ಯಾರು ಏನು ಅನ್ನುವಂಥದ್ದನ್ನು ಇನ್ನಷ್ಟೇ ಮಾಹಿತಿ ಬಹಿರಂಗಗೊಳ್ಳಬೇಕಾಗಿರುವಂಥದ್ದು. ಆದರೆ ಒಂದಿಷ್ಟು ವಿಶೇಷ ಅತಿಥಿಗಳನ್ನು, ಎಲ್ಲ ಧರ್ಮದ ಧಾರ್ಮಿಕ ಗುರುಗಳನ್ನು, ಪ್ರಮುಖ ವ್ಯಕ್ತಿಗಳನ್ನು, ಬೇರೆ ಬೇರೆ ವಲಯದಲ್ಲಿರುವಂತಹ ಗಣ್ಯರನ್ನು, ಉದ್ಯಮಿಗಳನ್ನು ಎಲ್ಲರನ್ನ ಕೂಡ ಕರೆದು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವರು 3ನೇ ಬಾರಿಗೆ ಶಪಥ ಪಡೆಯುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ದಿವ್ಯಾ.